ಒಳಗಡೆ ಇರುವಂತವರ ಬೆಂಬಲ ಇಲ್ಲದನೇ ಹೊರಗಡೆಯವರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ 3 ಜನ ಇದರಲ್ಲಿ ಕಾಶ್ಮೀರಿಗಳು ಇರುವಂಥದ್ದು ಇದೆಯಲ್ಲ, ಇದನ್ನು ತುಂಬ ಸ್ಪಷ್ಟಪಡಿಸ್ತಾ ಇದೆ. ಸ್ಥಳೀಯರ ಬೆಂಬಲ ಇತ್ತು ಅಂತ. ಇವತ್ತು ಬೆಳಗಿನಿಂದ ಏನಾಗಿದೆ ನಾವು ಅದರ ವಿವರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಇಬ್ಬರು ಉಗ್ರರ ಮನೆಗಳನ್ನು ನೆಲಸಮ ಮಾಡಲಾಗಿದೆ. ಒಂದು ಕಡೆಗೆ ಏನು ಅಂದರೆ ಸ್ಫೋಟಕಗಳನ್ನು ಇಟ್ಟು ಉಡಾಯಿಸಲಾಗಿದೆ, ಇನ್ನೊಂದು ಕಡೆಗೆ ನೇರವಾಗಿ JCBಗಳನ್ನೇ ಬುಲ್ಡೋಸ್ಗಳನ್ನೇ ನುಗ್ಗಿಸಿ ಕೆಡವಲಾಗಿದೆ. ಇದು ಸ್ಥಿತಿ. ಇನ್ನು ಸೇನೆ 3 ರೀತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಹೊರಗಡೆಯಿಂದ ಯಾರು ಒಳಗಡೆ ಬರಬಾರದು, ಒಳಗಡೆ ಇದ್ದಂಥವ್ರು ಯಾರು ತಪ್ಪಿಸ್ಕೋಬಾರದು. 3 ಹಂತದ ಆಪರೇಷನ್. ಯಾರ್ಯಾರಿದ್ದಾರೆ ಕಾಶ್ಮೀರದಲ್ಲಿ ಬಗ್ಗು ಬಡಿಬೇಕು, ಹೆಣ ಎತ್ತಬೇಕು ಅವ್ರದ್ದು. ಇನ್ನು LOC ಬಳಿ ಯಾವನೂ ಕೂಡ ಹೊರಗಡೆಯಿಂದ ಒಳಗಡೆ ನುಸುಳಬಾರದು. ಇನ್ನು ಯಾವ್ಯಾವ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಏನೇನಿದೆಯಲ್ಲ, ಪಾಕ್ ಆಕ್ರಮಿತ ಕಾಶ್ಮೀರ, ಅದು ನಂಗೆ ಅನ್ನೋದೇ ತಪ್ಪು. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಒಂದು ಹಂತದಲ್ಲಿ ಅಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಗುರಿ ಇಟ್ಟು ಹೊಡಿಬೇಕು, ಆ ತಾಣಗಳನ್ನು ಧ್ವಂಸ ಮಾಡಬೇಕು. ಇದು 3 ರೀತಿಯ ಕಾರ್ಯಾಚರಣೆ ಶುರುವಾಗಿದೆ. ಇದನ್ನು ನೋಡನೆ ಪಾಕಿಸ್ತಾನಕ್ಕೆ ಬೇದಿ ಕಿತ್ಕೊಂಡಿದೆ. ಯಾಕಂದರೆ ಪಾಕಿಸ್ತಾನ ಈಗ ದಿಢೀರ್ನೇ ಈ ಸೇನೆಯನ್ನು ಜಮಾಯಿಸ್ತಿರೋದನ್ನು ನೋಡಿದ್ರೆ, ಅವ್ರು ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಓಡಾಡ್ತಿರೋದು ನೋಡಿದ್ರೆ, ಎಲ್ಲೋ ಒಂದು ಕಡೆಗೆ ಸರಿಯಾದ ರೀತಿಯ ಭಯ ಮೆತ್ಕೊಂಡಿದೆ ಅನ್ನುವಂಥದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾಕಂದರೆ ಯಾವ ರೀತಿಯಲ್ಲೂ, ಯಾವ ಲೆಕ್ಕದಲ್ಲೂ, ಯಾವ ಆ್ಯಂಗಲಲ್ಲೂ ಕೂಡ ಭಾರತಕ್ಕೆ ಸಮ ಅಲ್ಲ ಪಾಕಿಸ್ತಾನ. ನಮ್ಮದೇ ರಕ್ತ, ನಮ್ಮದೇ ಸಂತಾನ, ನಾವೇ ಕೊಟ್ಟಿರುವಂಥ ಭಿಕ್ಷೆ ತಿಂದ್ಕೊಂಡು ಪಕ್ಕದಲ್ಲಿ ಬಿದ್ದಿರಬೇಕಾಗಿತ್ತು. ಆದರೆ ಹಂಗೆ ಆಗಿಲ್ಲ. ಮೆಲ್ಲಕ್ಕೆ ಬಾಲ ಬಿಚ್ಚಿತು. ಪಕ್ಕದಲ್ಲಿ ಚೈನಾ ಬೇರೆ ಇದೆ, ಚೈನಾದ್ದು ಫುಲ್ ಸಪೋರ್ಟ್. ಇಂಥ ಸಂದರ್ಭದಲ್ಲಿ ಬರೀ ಬೇರೆಯವರ ಕುಮ್ಮಕ್ಕಿನ ಮೇಲೆ, ಬೇರೆಯವರ ಸಹಾಯದ ಮೇಲೆ, ಬೇರೆಯವರ ಭಿಕ್ಷೆಯ ಮೇಲೆ ದನಿ ಎತ್ತುವಂಥವರು ಎಷ್ಟು ದಿವಸ ದನಿ ಎತ್ತಾರೆ? ಇದೇ ಪಾಕಿಸ್ತಾನದ ಕತೆ. ಇನ್ನು ನಮ್ಮ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ರೌಂಡ್ ಹೊಡಿತಾ ಇದ್ದಾರೆ, ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ, ಸ್ಥಿತಿಗತಿಗಳ ಅಧ್ಯಯನ ಮಾಡ್ತಾ ಇದ್ದಾರೆ. ಏನೋ ಭಾರತ ಒಂದು ದೊಡ್ಡ ಹೆಜ್ಜೆ ಇಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿ ಕಾಣ್ತಾ ಇದೆ. ನಿಚ್ಚಳವಾಗಿ ಭಾರತೀಯ ಸೇನಾ ಮುಖ್ಯಸ್ಥರು ಭೇಟಿ ಕೊಟ್ಟಿದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ಅದರ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಸ್ಥಿತಿಗತಿಗಳನ್ನೆಲ್ಲವನ್ನೂ ಕೂಡ ಅಧ್ಯಯನ ಮಾಡ್ತಾ ಇದ್ದಾರೆ, ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಭಾರತದ ಮುಂದಿನ ನಡೆ ಏನು? ದೇಶಕ್ಕೀಗ ಉಪದೇಶ ಬೇಕಾಗಿಲ್ಲ, ದೇಶದ ಜನಗಳು ಉಪದೇಶ ಕೇಳಲ್ಲ, ಶಾಂತಿ ಮಂತ್ರ ಬೇಕಾಗಿಲ್ಲ ಅವರಿಗೆ. ಯಾಕಂದರೆ ಮನಸ್ಸಲ್ಲಿ ಅಷ್ಟರ ಮಟ್ಟಿಗೆ ಅಶಾಂತಿ ಇದೆ. ತಣ್ಣನೆಯ ಪ್ರದೇಶಕ್ಕೆ ಹೋಗಿ ಬೆಂಕಿ ಹಚ್ಕೊಂಬಂದಿವಲ್ಲ, ಮನಸ್ಸಿಗೆ ಕೊಳ್ಳಿ ಇಟ್ಟಿದಾರಲ್ಲ, ಅಂಥವ್ರ ಮಗ್ಗಲು ಮುರಿಬೇಕು ಅಂತ ಜನ ಭಾವಿಸ್ತಾ ಇದ್ದಾರೆ. ಮಗ್ಗಲು ಮುರಿಬೇಕು, ಹೆಣ ಎತ್ತಬೇಕಂತವ್ರನ್ನ ಅಂತ. ಏನು ಮಾಡುತ್ತೆ ಮೋದಿ ಸರ್ಕಾರ? ಇದನ್ನು ಜನ ನೋಡ್ತಾ ಇದ್ದಾರೆ. ಯಾಕಂದರೆ ಹಿಂದೆ ಉರಿ ಆದಂಥ ಸಂದರ್ಭದಲ್ಲಿ ಆವಾಗ ಮೋದಿ ಕೇರಳದಲ್ಲಿ ಮಾತಾಡಿದಂಥ ರೀತಿ ನೋಡಿ, ಸರಿಯಾದ ರೀತಿಯಲ್ಲಿ ನಾವು ಕ್ರಮ ಜರುಗಿಸ್ತೀವಿ ಅಂತ. ಅದಾಗಿ 7 ದಿನಕ್ಕೆ ಏನಾಯಿತು ಅದನ್ನು ನಾವು ನೋಡಿದ್ದೀವಿ. ಅದಾದ ಮೇಲೆ ಏನು ಅಂತಂದರೆ, ಇದ್ದಕ್ಕಿದ್ದ ಹಾಗೆಯೇ ಈ ದಾಳಿ ನಡೆದಂಥ ಸಂದರ್ಭದಲ್ಲಿ ಇನ್ನೊಂದು ಸಂದರ್ಭದಲ್ಲೂ ಕೂಡ ಮೋದಿ ಮಾತಾಡಿದ್ದು. ಆದ ತಕ್ಷಣ 4 ದಿನದ ಒಳಗಡೆಗೆ ಏನಾಯಿತು ಅನ್ನೋದನ್ನು ನೋಡಿದ್ದೀವಿ. ಈಗ ಏನಾಗುತ್ತೆ ಜನ ಅದನ್ನೇ ಕೇಳ್ತಾ ಇದ್ದಾರೆ. ಸಾಕು ಸ್ವಾಮಿ, ನಾವು ನೋಡಿ ಸಾಕಾಗಿ ಹೋಯಿತು, ಏನು ಮಾಡ್ತೀರಿ ಹೇಳಿ ಅಂತ ಕೇಳ್ತಾ ಇದ್ದಾರೆ.